ಇದನ್ನೇ ನಾವು ಮನೆಯಲ್ಲೂ ಯೂಸ್ ಮಾಡೋದು. ಪಿಜನ್ ಚೆನ್ನಾಗಿರೋ ಬ್ರ್ಯಾಂಡ್ ಇದು. ಸನ್ ಕಾಣಿಸ್ತದೆ, ಸನ್ ವ್ಯೂ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಮಸ್ಕಾರ, ಕೊನ್ನಿಚಿವ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಫುಲ್ ಟಯರ್ಡಾಗಿ ಹೋಗಿದ್ವಿ. ಬೆಳಗ್ಗೆಯಿಂದ ಬಸ್ ಜರ್ನಿ, ಟ್ರೈನ್ ಜರ್ನಿ ಎಲ್ಲ ಮಾಡಿ ಫುಲ್ ಸುಸ್ತಾಗಿ ಹೋಗಿತ್ತು. ಆನ್ಸೆನ್ಗೆ ಹೋಗಿ ಡೈರೆಕ್ಟಾಗಿ ಅಲ್ಲಿಂದ ಮುಗಿಸ್ಕೊಂಡು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಫೆಟ್ ಇದ್ದಿದ್ದರಿಂದ ಎಂಜಾಯ್ ಮಾಡ್ಕೊಂಡ್ಬಂದು. ಚೆನ್ನಾಗಿತ್ತು ಫುಡ್ಡೆಲ್ಲ. ಮುಗಿಸ್ಕೊಂಡು ಬಂದು ಆರಾಮಾಗಿ ಮಲ್ಕೊಂಬಿಟ್ವಿ. ಫುಲ್ ಸುಸ್ತು. ಸಕೂರನು ಫುಲ್ಲು ಸುಸ್ತು. ಒಂದು ಸಲನೂ ಎದ್ದಿಲ್ಲ ರಾತ್ರಿ. ಯೂಶಲಿ ಒನ್ ಟೈಮ್ ಹೇಳ್ತಾಳೆ ಮಧ್ಯದಲ್ಲಿ, ಬಟ್ ಒಂದು ಸಲನೂ ಎದ್ದಿಲ್ಲ ಹಾಲು ಕುಡಿಯೋಕ್ಕೆ. ಆರಾಮಾಗಿ ಮಲ್ಕೊಂಬಿಟ್ಟಿದ್ಲು ಫುಲ್ಲು. ಒದ್ದಾಡ್ಕೊಂಡು. ಸೊ ಇವತ್ತು ಬೆಳಗ್ಗೆ 7 ಗಂಟೆಗೆ ಎದ್ದಿದ್ದೀವಿ ಈಗ ಟೈಮು. ವೆಲ್ಕಮ್ ಬ್ಯಾಕ್ ಟು ಡೇ 3 ಆಫ್ ಮೈ 3 days ಟ್ರಿಪ್. ಇವತ್ತು 3rd ಡೇ ಆ್ಯಂಡ್ ಫೈನಲ್ ಡೇ. ಇವತ್ತು ಫುಲ್ ಎಲ್ಲ ಪ್ಲೇಸಸ್ ಎಲ್ಲ ಕ್ಲೀನಾಗಿ ಕವರ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲಿಂದ ನಮ್ಮದು ಬಾಲ್ಕನಿ ವ್ಯೂ ತೋರಿಸ್ತೀನಿ ನೋಡಿ. ಈ ಚಂಚನೆ ಸಖತ್ ಚಳಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆಲ್ಲ ನೋಡಿ. ಅಲ್ಲಿ ಸನ್ ಕಾಣಿಸ್ತದೆ, ಸನ್ ವ್ಯೂ. ಅದಕ್ಕೆ ಟ್ರೀಸ್ಗಳು ಶ್ಯಾಡೋ ಎಷ್ಟು ಚೆನ್ನಾಗಿದೆ. ಅದು ಸ್ನೋ. ಇಲ್ಲಿ ಹೋಗೋಣ ಅಂದ್ಕೊಂಡ್ವಿ ಫೋಟೋಸ್ ಎಲ್ಲ ತೆಗೆಸ್ಕೊಳಕ್ಕೆ ಅಲ್ಲಿಂದ, ಬಟ್ ಅದೆಲ್ಲ ಸ್ಲಿಪ್ಪರಿ ಇದೆ. ಮಗುನ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೋಗಲಿಲ್ಲ. ಅಲ್ಲೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾನಲ್ಲ. ಏನೇನೋ ಫಸ್ಟ್ ಟೈಮ್ ಅವಳು ಆನ್ಸೆನಿಗೆ ಕರ್ಕೊಂಡು ಹೋಗಿದ್ದಿದ್ದು ನಾವು. ಅಂದರೆ ಜಾಸ್ತಿ ಹೊತ್ತು ಬಿಸಿನೀರಲ್ಲೂ ಕೂರಿಸ್ಬಾರ್ದು ಮಕ್ಕಳನ್ನ. ನಾನು ಅದಕ್ಕೆ ಇವತ್ತು ಬೇಡ ಅಂತ ನಾವಿಬ್ಬರೇ ಹೋಗ್ಬರೋಣ ಅಂದ್ಕೊಂಡಿದ್ದೀವಿ. ಇವಳಿಗೆ ಇಲ್ಲೇ ಟಬ್ಬಲ್ಲಿ ಸ್ವಲ್ಪ ಲೈಟ್ ಬ್ರಷ್ ಅಲ್ಲೆಲ್ಲ ಯೂಸ್ ಮಾಡಬಾರ್ದು. ಲೈಟ್ ಬಿಸಿ ವಾಟರಲ್ಲಿ ಕೂರಿಸ್ತೀನಿ. ಟಬ್ ಇರೋದ್ರಿಂದ ಈಸಿ. ಅವಳಿಗೆ ವಾಟರ್ ಅಂದರೆ ಭಾರಿ ಇಷ್ಟ. ಇವತ್ತು ಏನಪ್ಪ ಪ್ಲ್ಯಾನು ಅಂದರೆ, ನಾನು ಫಸ್ಟೇ ಎಲ್ಲ ಏನು ಪ್ಲ್ಯಾನ್ ಹೇಳಲ್ಲ, ಬಟ್ ಕುಸಾತ್ಸು ಆನ್ಸೆನ್ ತುಂಬ ಚೆನ್ನಾಗಿದೆ. ಅಂದರೆ ಸ್ಟೇಯಿಂಗಿಗೆ ಸಖತ್ತಾಗಿದೆ. ಆನ್ಸೆನ್ ಸ್ಪಾಟ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಹೋಟೆಲೆಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಸಸ್ ಸ್ವಲ್ಪ ದೂರ ಆಗುತ್ತೆ. ಅದರ್ವೈಸ್ ಹೋಟೆಲೆಲ್ಲ ತುಂಬ ಚೆನ್ನಾಗಿದೆ. ಇನ್ನೊಂದು ಈ ಹೋಟೆಲ್ದು ಒಂದು ಇದನ್ನು ಹೇಳಬೇಕು ನಾನು. ಬೇಬಿ ಇದೆ ಅಂತ ಹೇಳಿದ ತಕ್ಷಣ ಅವರು ಪಾಪ ನಮಗೆ ನೋಡಿದ್ವಿ ಬೇಬಿದು ಸೋಪ್. ಆ್ಯಕ್ಚುಲಿ ಇದನ್ನೇ ನಾವು ಮನೆಯಲ್ಲೂ ಯೂಸ್ ಮಾಡೋದು. ಪಿಜನ್ ಚೆನ್ನಾಗಿರೋ ಬ್ರ್ಯಾಂಡ್ ಇದು. ಬೇಬಿ ಸೋಪ್ ಕೊಟ್ಟಿದ್ದಾರೆ. ಆಮೇಲೆ ಬೇಬಿಗೆ ಚೇರ್ ಇಲ್ಲ ನಿಂತಿದ್ದಾರೆ. ಬೇಬಿಗೆ ಚೇರ್ ಕೊಟ್ಟಿದ್ದಾರೆ. ಸೊ ಈ ಥರ ಒಂದು ಸಣ್ಣದೂ ಬೇಬಿಗೆ ಅಂದ ತಕ್ಷಣ ಫುಲ್ ಎಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಅದನ್ನೆಲ್ಲ. ಅದು ಸಖತ್ ಇಷ್ಟ ಆಯ್ತು. ಆಮೇಲೆ ಯುಕತ್ತ ಕೊಟ್ಟಿದ್ರು ಬೇಬಿಗೆ. ಸೊ ಅವಳು ಯುಕತ್ತ ಹಾಕ್ಕೊಂಡಿದ್ಲು ನೆನ್ನೆ ಆನ್ಸೆನ್ಗೆ ಹೋಗ್ಬೇಕಾದ್ರೆ. ಇಲ್ಲಿ ಎಲ್ಲರಿಗೂ ಕೊಡ್ತಾರೆ ಯೂಶಲಿ, ಮಕ್ಕಳಿಗೆ ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ಇವಳು ನೋಡ್ತಾ ಇರೋದು. ಕುಸಾತ್ಸು ಆನ್ಸೆನ್ ಹೋಟೆಲ್ ವಿಲೇಜ್ ಅಂತ ನಾವು ಸ್ಟೇ ಆಗಿದ್ದಿದ್ದು. ಸೊ ಈಗ ಆನ್ಸೆನ್ ಯೂಸ್ ಮಾಡಿ ಆಮೇಲೆ ನಾವು ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಬ್ರೇಕ್ಫಾಸ್ಟು ಕೂಡ ನಾವು ಬೊಫೆಟೇ ತೊಗೊಂಡಿದ್ದು. ಇದು ನೋಡಿ, ಆನ್ಸೆನ್ ಆದಮೇಲೆ ಆಫ್ಟರ್ ಗ್ಲೋ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆನ್ಸೆನ್ನ ಯಾರಾದರೂ ಜಪಾನಿಗೆ ಬರ್ತೀರಾ ಅಂದರೆ ಆನ್ಸೆನ್ನ ಮಸ್ಟ್ ಯೂಸ್ ಮಾಡಿ. ಸೊ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನಾವು ಜಾಸ್ತಿ ಹೋಟೆಲಲ್ಲಿ ನೋಡೋದೇ ಆನ್ಸೆನ್ ಇದೆಯೋ ಇಲ್ವೋ ಅನ್ನೋದು ನೋಡಿಕೊಂಡೇ ಬುಕ್ ಮಾಡೋದು. ಸೊ ವಿಂಟರ್ಗಂತೂ ಆನ್ಸೆನ್ ಇಸ್ ಅ ಮಸ್ಟ್ ಟ್ರೈ. ಸೊ ನಾವು ಟೈಮ್ ಆಯಿತು, ತಿಂಡಿ ತಿನ್ಕೊಂಡು ಎಲ್ಲ ಆದಮೇಲೆ ಈಗ ಚೆಕ್ಔಟ್ ಆಗ್ತಾಯಿದ್ದೀವಿ. ಸ್ಟಾಪ್ ಎಲ್ಲೂ ಹೋಗ್ತಿದ್ಯಾ? ಇಲ್ಲೇ ಲಿಫ್ಟ್ ಬಾ ಇಲ್ಲೇ ಬರುತ್ತೆ, ಲಿಫ್ಟ್ ಬರುತ್ತೆ, ಬಾ. ಸ್ಟಾಪ್, ಕಮ್ ಬ್ಯಾಕ್. ಹೋಲ್ಡ್ ಆನ್. ಇಲ್ಲಿ ಚೆಕ್ಔಟ್ ಆಗಬೇಕಾದ್ರೆ ಸಕೂರಾಗಿ ಹಾಗೆ ಸ್ವಲ್ಪ ಪ್ಲೇ ಏರಿಯಾದಲ್ಲಿ ಇನ್ನೊಂಚೂರು ಆಟ ಆಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು, ಅಷ್ಟರಲ್ಲಿ ಅವರಪ್ಪ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬರಲಿ ಅಂತ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಸಕೂರಾ ಪ್ಲೇ ಏರಿಯಾ ಹೆಂಗಿತ್ತು ಅಲ್ಲಿ ಹೋಟೆಲಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಟ್ಕೋಬೇಕು. ಈಗ ಹೋದ ವಾ ಇಲ್ಲಿ ವಾ, ಇಲ್ಲಿ ರಾ, ಯಾ, ಮ, ಹ, ನ, ತ, ಸ, ಕು, ಅ, ಓ, ರಿ, ಮೀ, ಹಿ, ನಿ, ಚಿ,
ಶಿ ಶಿ ಕಿ ಇ ರು ಯು ಮೂ. ಫೈನಲಿ ಚೆಕ್ಔಟ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಶಟಲ್ ಬಸ್ ಇದೆ ನಮಗೆ. ಸೊ ಅದು ಸ್ಟೇಷನ್ವರೆಗೂ ಬಿಡ್ತಾರೆ ಕುಸಾತ್ಸು ಆನ್ಸನಿಗೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಒಂದು ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೋ. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಮುದ್ದು ಮಾಡ್ತಾಳೆ ನನಗೆ. ಈಗ ಸ್ಟೇಷನಿಗೆ ಬಂದ್ವಿ, ಕುಸಾತ್ಸು ಆನ್ಸನ್ ಸ್ಟೇಷನ್ಗೆ. ರೂಮಿಂದ ಎಕ್ಸಿಟ್ ಆಗಿ ಚೆಕ್ಔಟ್ ಆಗಿ ಈಗ ಇಲ್ಲೆಲ್ಲ ಸ್ವಲ್ಪ ಪ್ಲೇಸಸ್ ನೋಡ್ಕೊಂಡು ಆಮೇಲೆ ಡೈರೆಕ್ಟ್ ಬಸ್ ಇದೆ 250ಗೆ. ಸೊ ಅಷ್ಟೊತ್ತಿಗೆ ಕ್ಯಾಚ್ ಮಾಡೋ ಥರ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಫಸ್ಟ್ ಈಗ ನಾವು ಯುಬತಕ್ಕೆ ಅಂತ ಒಂದಿದೆ. ಸೊ ಅದು ಆನ್ಸನ್ ಸ್ಪಾಟ್ ಅದು. ಸೊ ಅಲ್ಲಿಗೆ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಕಮ್ ಲೆಟ್ಸ್ ಗೋ. ಹೆಂಗೆ ಸ್ಲೋಪ್ ಹೆಂಗಿದೆ, ಇಲ್ಲಿಂದ ಬಿದ್ದರೆ ಉಲ್ಡಾಡ್ಕೊಂಡು ಅಲ್ಲಿಗೆ ಹೋಗಿ ಬರ್ಬೋದು. ಹಂಗಿದೆ, ಅಷ್ಟು ಸ್ಲೋಪ್ ಜಾರ ಬಂಡಿ ಥರ. ಸಾಕು ಇಲ್ಲಿ ಕೂರಿಸ್ಬಿಡಿ, ಜಾರ್ಕೊಂಡು ಹೋಗಲಿ. ಸ್ಟ್ರಾಬೆರಿ ಇದ್ದಾವೆ. ಮಾರ್ನಿಂಗ್. ಇದು ತಗೋಣ. 800 310 ಹಾಂ 800 ಹಾಂ ಇಸ್ಕೋ ನಿಂಗೆ ಸ್ಟ್ರಾಬೆರಿ. ಹೋಗ್ತಾ ಆನ್ ದ ವೇ ಇಲ್ಲಿ ಆರ್ಗ್ಯಾನಿಕ್ ಇಬ್ಬರು ಕಪಲ್ಸ್ ಬಂದು ಆರ್ಗ್ಯಾನಿಕ್ ಸ್ಟ್ರಾಬೆರಿನ ಮಾರ್ತಾಯಿದ್ರು. ಅಂದರೆ ಹಾಗೆ ಡೈರೆಕ್ಟಾಗಿ ಎತ್ಕೊಂಡು ತಿನ್ನೋ ಥರ. ಸಕುರಾಗಿ ಹೆಂಗಿರೋ ಸ್ಟ್ರಾಬೆರಿ ಇಷ್ಟ ಅಂತ ಅಂದ್ಬಿಟ್ಟು ಅದಕ್ಕೆ ಚೆನ್ನಾಗಿದ್ವು ಅಂತ ತೊಗೊಂಡು ಹೋಗ್ತಾಯಿದ್ದೀವಿ. ಆ ಬೌಲಿಗೆ 800 ಏನು, ಸ್ಮಾಲ್ ಬೌಲಿಗೆ 300 ಏನು. ಎಮ್ಮಿ ಸ್ಟ್ರಾಬೆರಿ ಸಕುರಿ ಎಮ್ಮಿ ಇದೆ ಕಣ್ರಿ. ಸೊ ಹಿಯರ್ ವಿ ಆರ್ ಪ್ಲೇಸಿಗೆ ಬಂದ್ವಿ. ಸ್ಟೇಷನಿಂದ ಬರೀ 5 ಮಿನಿಟ್ಸ್ ಅಷ್ಟೇ ಇದು. ಏನೇನೋ ಇನ್ನೊಂದ್ಸಲ ಹೇಳಿ. ಕುಸಾತ್ಸು ಅಂದ್ರೆ ಗೊತ್ತಿಲ್ಲ, ಮೋಸ್ಟ್ಲಿ ನನಗೂ ಬಸ್ಸಲ್ಲಿ ನೋಡ್ತಾ ಕೇಳ್ತಾ ಬಂದಿದ್ದು ಸ್ಮೆಲ್ಲಿಂದ ಕುಸತ್ಸು ಅಂತ, ಕುಸತ್ಸು ಸ್ಮೆಲ್ಲ ಅಂತ ಹೇಳ್ತಾರೆ. ಬರ್ತಿದ್ದು, ಅದಕ್ಕೆ ಇದು ಹೆಸರು ಬಂತು. ಸ್ಮೆಲ್ ಅಂತೂ ಗಬ್ಬಾಗಿದೆ ನೋಡಿ. ಇಲ್ಲಿ ನೋಡಿ ಬಂಗಾರಿ. ಈ ಪ್ಲೇಸ್ ಹೆಸರು ಯುಬತಕ್ಕೆ ಅಂತ ಹೇಳ್ತಾರೆ. ಯುಬತಕ್ಕೆ ಅಂದರೆ ಹಾಟ್ ವಾಟರ್ ಫೀಲ್ಡ್ ಅಂತ ಅಂದ್ಬಿಟ್ಟು. ಇದ್ರದ್ದು ಟೆಂಪ್ರೇಚರ್ ಬಂದು ಅರೌಂಡ್ 55 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹಾಟ್ ವಾಟರ್ ಇರುತ್ತೆ. ಅಷ್ಟೇ ಅಲ್ದಿರೆ ಈ ವಾಟರ್ ಬಂದು ಹೈ ಅಸಿಡಿಟಿ ಅಂತ ಒಂದು ಕಂಟೆಂಟ್ ಇರುತ್ತೆ. ಸೊ ಆ ಹೈ ಅಸಿಡಿಟಿ ಕಂಟೆಂಟ್ ಬಂದು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ಈ ವಾಟರಲ್ಲಿ ನೀವು ಆನ್ಸನ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬ ಬ್ಯೂಟಿಫುಲ್ ಆಗುತ್ತೆ. ಸಕುರ ಎಂಜಾಯಿಂಗ್ ಹರ್ ಸ್ಟ್ರಾಬೆರಿ ಅಲ್ಲಮ್ಮ. ಇರಲಿ, ಏನಾಗಲ್ಲ. ಗಲೀಜನಲ್ಲ ರೀ, ಒಳ್ಳೇದು ಕಣ್ರಿ. ಫಿಶ್ ಇಲ್ಲಮ್ಮ ಅದರಲ್ಲಿ. ಅದು ಬಿಸಿ ವಾಟರ್. ಅದು ಏನು ಹೇಳು, ನೆನ್ನೆ ಹೋಗಿದ್ವಲ್ಲ ಆನ್ಸನ್ಗೆ, ಬಿಸಿ ವಾಟರ್ ಅದು. ಏನು ಹೇಳು, ಬಿಸಿ ನೀರು. ಏನು ಹೇಳೋದು ನೋಡಿ, ಹೋಗೇ ಬರ್ತಾ ಇದೆ ಬಿಸಿ ನೀರು. ಇಲ್ಲಿಂದ ನೋಡ್ಬಾ, ಇಲ್ಲಿ ಕಾಣಿಸುತ್ತೆ ಇಲ್ಬಾ. ನೋಡೋದಿಂದ ನೋಡ್ದ ಏನದು? ಹಾಂ ಬಿಸಿನಿ. ಮುಟ್ಬಾರ್ದು, ಸಾಕು ನೋಡು, ಹಂಗೆ ದೂರದಿಂದ ನೋಡು. ನೋಡ್ದ? ಹಾಂ 7-11 ನೋಡಿ ಹೆಂಗಿದೆ, ಹಳೇ ಕಾಲದ ಥರ ಎಲ್ಲ ಬಿಲ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಿ ಥರ ಹಳೆ. 7 ಅಷ್ಟೇ, 11 ಶಾಪ್ಸ್ ಎಲ್ಲ ಆಯ್ತಾ ಇಲ್ಲಿ ನೋಡೋಣ ಬಾ. ಅಲ್ಲೇ ಹಾಗೆ ಓಡಾಡ್ಕೊತ ಸರೌಂಡಿಂಗ್ಸಲ್ಲಿ ನೋಡಿದ್ವಿ ಎಲ್ಲ ಹಳೆ ಕಾಲದ ಬಿಲ್ಡಿಂಗ್ಸ್ಗಳು. ಅಂದರೆ ಫುಲ್ಲು ಅವಾಗಿನ ಕಾಲದಲ್ಲಿ ಹೆಂಗಿದೆ, 7-11 ಕೂಡ ಫುಲ್ಲು ಚೇಂಜ್ ಇತ್ತು ಹಳೆ ಕಾಲದ ಥರ. ಸೊ ಹಂಗೆ ನೋಡ್ತಾ ಶಾಪ್ಸ್ ಇತ್ತು ಇಲ್ಲಿ. ಸೊ ಇಲ್ಲೆಲ್ಲ ಸವನಿಯರ್ಸು ಅಥವಾ ಸ್ವೀಟ್ಸು ಎಲ್ಲ ಇಲ್ಲಿದ್ದು ಸ್ಪೆಷಲ್ ಆಗಿರೋದು ಸಿಗುತ್ತೆ. ಅದನ್ನೆಲ್ಲ ನೋಡಿ ತೊಗೊಂಡೋಗೋಣ ಅಂತ ನಾವು ಈಗ ಶಾಪಿಂಗ್ ಟೈಮ್ ಈಗ ಹೋಗಿದ್ವಿ. ಕಮ್ ಲೆಟ್ಸ್ ಸಿ ನಾವೇನೇನು ತೊಗೊಂಡ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಷ್ಟದು? ತೊಗೊಂಡೋಗಿ ಬಿಲ್ ಮಾಡ್ತೀನಿ.
ಶಾಪಿಂಗ್ ಎಲ್ಲ ಮುಗೀತು. ಸೊ ಅಲ್ಲೇ ನೆಕ್ಸ್ಟ್ ಹತ್ರದಲ್ಲೇ ಯುಬತಕ್ಕೆ ಇದೆಯಲ್ಲ, ಸೊ ಅದು ಹತ್ರನೇ ಒಂದು ನೆಟ್ಸು ನೋಯು ಅಂತ ಅಂದ್ಬಿಟ್ಟು ಒಂದು ಇದೆ, ಶೋ ನಡೆಯುತ್ತೆ. ಅದು ಬಂದು ಹಾಟ್ ಸ್ಪ್ರಿಂಗ್ನ ಹೆಂಗೆ ಕೂಲ್ ಡೌನ್ ಮಾಡೋದು ಅಂತ ಅಂದ್ಬಿಟ್ಟು ಒಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಟೈಮಿಂಗ್ಸಿಗೆ ಅದು ಸಿಗಲಿಲ್ಲ. ಅದು ಯಾವುದೋ ಒಂದೆರಡು ಟೈಮಿಂಗ್ಸಿಗೆ ಮಾತ್ರ ಅದು ಶೋ ನಡೆಯುತ್ತೆ. ನೀವು ಯಾರಾದರೂ ನೆಕ್ಸ್ಟ್ ಬರ್ತೀರಾ ಅಂದರೆ ಸೊ ಅದನ್ನು ಟೈಮಿಂಗ್ಸ್ನ ಮುಂಚೆನೇ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಆಮೇಲೆ ಇಲ್ಲೆಲ್ಲ ನೈಟು ಇಲ್ಯುಮಿನೇಷನ್ ಲೈಟಿಂಗ್ ಮಾಡ್ತಾರೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮು ಇಲ್ಲ ನೈಟ್ವರೆಗೂ ನೀವು ಇದ್ದು ಹೋಗ್ತೀರಾ ಅಂದರೆ ಈ ಪ್ಲೇಸು ದಿ ಬೆಸ್ಟ್. ಅಂದರೆ ಇಲ್ಲೆಲ್ಲ ಫುಲ್ಲು ಲೈಟ್ಸ್ ಹಾಕಿ ಸಖತ್ ಡೆಕೋರೇಟ್ ಮಾಡಿರ್ತಾರೆ. ಇನ್ನೂ ಪ್ಲೇಸಸ್ಗಳಿದ್ವು ಬಟ್ ನಾವು ಕವರ್ ಮಾಡಲಿಲ್ಲ. ಬಿಕಾಸ್ ಯಾಕಂದರೆ ಸಕುರದು ಕಾಟ್ ತಂದಿರಲಿಲ್ಲ. ನಾವು ಅವಳನ್ನ ಎತ್ಕೊಂಡ್ಬಂದಿದ್ವಿ. ಎತ್ಕೊಂಡು ತುಂಬ ಓಡಾಡೋದು ಅಂದರೆ ಸುಸ್ತಾಗ್ಬಿಡುತ್ತೆ, ಫುಲ್ಲು ಸ್ಟ್ರೈನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇಲ್ಲಿಗೆ ಎಕ್ಸಿಟ್ ಆಗಿ ಅಲ್ಲೇ ಈ ಸ್ಟೇಷನಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ನಮ್ದು ಹೆಂಗಿದ್ರು ಬಸ್ ಇದೆ 12:50 ಏನೋ ಇದೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ನಾವು ಒಂದೆರಡು ಪ್ಲೇಸಸ್ ನೋಡ್ಕೊಂಡು ಹೊರಟ್ಬಿಟ್ವಿ. ಕೆಫೆ ಇದೆ ಸ್ಟೇಷನಲ್ಲಿ, ಒಂದು ಸ್ಮಾಲ್ ಕೆಫೆ ಸೆಕೆಂಡ್ ಫ್ಲೋರಲ್ಲಿ. ಸೊ ಅಲ್ಲಿ ಬಂದಿದ್ದೀವಿ. ಯೋಗರ್ಟು ಕಾಫಿ ಕುಟ್ಕೊಂಡು ಈಗ ನೋಡಿ ಯೋಗರ್ಟು ನೋಡಿ ಇದು ಎಷ್ಟು ಚೆನ್ನಾಗಿದೆ. ಟಾಣಿ ಕೆಫೆ ಗ್ರೀಕ್ ಯೋಗರ್ಟ್ ಸಿಗೋದಂತೆ. ತಿನ್ಕೊಂಡು ಈಗ ಬಸ್ಸಲ್ಲಿ ಹೋದ್ರೆ ಈ ಕಡೆ ಬಾ. ಬಸ್ಸಲ್ಲಿ ಹೋದರೆ ಈಗ ಸಕುರ ನಿದ್ದೆ ಮಾಡ್ತಾಳೆ ಸ್ವಲ್ಪ. ನೋಡಿ ನಿದ್ದೆ ಟೈಮಿಗೆ ಬಸ್ಸಿಗೆ ಹೋದರೆ ಬೆಸ್ಟು. ಬಾ ಇಲ್ಲಿ ಬಾ, ಹತ್ತು ಬಾ, ನಮ್ಮ ಹತ್ರ ಬಾ. ಅಲ್ಲ ಊಟ ಆಯ್ತಾ ಕೇಳು, ಎಲ್ಲರೂ ಆಯ್ತಾ? ಕಾಫಿ ಆಯ್ತಾ ಕೇಳು. ಜೋರ ಕೇಳಬೇಕು. ಕಾಫಿ ಆಯ್ತಾ? ಹಾಂ, ಊಟ ಆಯ್ತಾ ಕೇಳು. ಊಟ ಆಯ್ತಾ? ಹೋಗೋಣ ಮನೆಗೆ, ಹೋಗೋಣ ಹೇಳು. ಅಗ್ಗಣ್ಣ ಚೆನ್ನಾಗಿ ಹೇಳ್ತಾಳೆ. ಹೋಗೋಣ ಹೇಳು, ಜೋರಾಗಿ ಹೇಳು. ಹೋಗೋಣ ಮನೆಗೆ, ನಾವು ಹೋಗೋಣ. ಇಲ್ಲೇ ಇರೋಣ, ಇಲ್ಲೇ ಇರೋಣ. ಕಾಫಿ ಬೇಬಿಗೆ ಯೋಗರ್ಟ್ ಬಂದದ್ದು. ಕೂಚು ನೋಡಲ್ಲಿ ಫ್ರೂಟ್ಸ್ ಎಲ್ಲ ಇದೆ ನೋಡಿ. ದೊಡ್ಡ ಬೇಬಿ ತಿಂತೈತೆ, ಕಳ್ ಬೇಬಿ. ಇಲ್ಲಿ ನೋಡು, ಕಳ್ ಬೇಬಿ ಏನು ಪಾಪ ಬೇಬಿ. ಪಾಪ ಬೇಬಿ, ಪಾಪ ಬೇಬಿ, ಗುಡ್ ಬೇಬಿ. ನಾನು ಆ ಕಡೆ ಹೋದ್ರೆ ಅವ್ರು ಅಲ್ಲಿದೆ ಅಂತ ಅವರಲ್ಲಿ ಹುಡುಕ್ತಾರೆ. ಅಲ್ಲ ಸೌಂಡ್ ಬರ್ತಿತ್ತು ಅದಕ್ಕೆ. ತಿನ್ನೋದು ಚಿನಿ ಮಮ್ಮ ಏನು ಕುಡಿತಿದ್ದಾರೆ? ಕಾಫಿ. ಬೇಬಿ ಕಾಫಿ ಕುಡಿತಾಳ ಅಂದ್ರೆ ಏನು ಹೇಳ್ತಾಳೆ ಬೇಬಿ? ಹಾಂ, ಬೇಬಿ ಕಾಫಿ ಕುಡಿತಿ ಅಂದ್ರೆ ಏನು ಹೇಳ್ಬೇಕು? ಜೋರಾಗಿ ಹೇಳು. ತಿರುತಿ ಕಣ್ಣ ಅಂತಾಳೆ. ನೋ ಅಂತೀಯಾ? ಹಾಂ, ಏನಂತಾಳೆ ಬೇಬಿ? ಈಗ ನಮಗೆ ಕುಸಾತ್ಸು ಆನ್ಸೆನ್ ಸ್ಟೇಷನಿಂದ ನಮಗೆ ಡೈರೆಕ್ಟಾಗಿ ಕೊರೊಯ್ಜಾವಾಗೆ ಸಿಕ್ಕಿದೆ. ಬರ್ತಾ ನಮಗೆ ಏನಾಯಿತು ಅಂದರೆ ನಾವು ಕಿತಾ ಕೊರೊಯ್ಜಾವ ಇಳ್ಕೊಂಡು ಅಲ್ಲಿಂದ ಚೇಂಜ್ ಮಾಡ್ಕೊಂಡು ಬರಬೇಕಾಯಿತು. ಬಟ್ ಈಗ ಹೋಗ್ತಾ ನಮಗೆ ಒಂದೇ ಡೈರೆಕ್ಟ್ ಸಿಕ್ಕಿದೆ. ಸೊ ಅದು ಟೈಮಿಂಗ್ಸು ವೇರಿಯೇಷನ್ಸ್ ಆಗುತ್ತೆ. ನೀವು ಅದನ್ನ ನೋಡ್ಕೊಂಡು ಬುಕ್ ಮಾಡ್ಕೋಬೋದು. ಸೊ ನಾವು ಹಾಗೆ ಡೈರೆಕ್ಟಾಗಿರಲಿ ಮತ್ತು ವೆಯ್ಟ್ ಮಾಡೋದು ಬೇಡ ಮಧ್ಯದಲ್ಲಿ ಅಂತ. ಸೊ ಇವಾಗ ನಾವು ಡೈರೆಕ್ಟಾಗೆ ಹೋಗ್ತಾಯಿದ್ದೀವಿ. ಫೈನಲಿ ವಿ ಆರ್ ಇನ್ ದ ಕೊರೊಯ್ಜಾವ ಸ್ಟೇಷನ್ನು. ನಾವು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಲಂಚ್ ಟೈಮ್ ಆಗಿತ್ತು. ಸಕುರ ಫುಲ್ಲು ಚೆನ್ನಾಗಿ ನಿದ್ದೆ ಹೊಡೋದ್ಲು ಬಸ್ಸಲ್ಲಿ, ಇನ್ನೂ ಮಲಗಿದ್ದಾಳೆ. ಸೊ ಹಾಗೆ ಊಟ ಮುಗಿಸ್ಕೊಂಡು ಇಲ್ಲಿಂದ ನಾವು ನೆಕ್ಸ್ಟು ಬುಲೆಟ್ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕಿಂತ ಮುಂಚೆ ಫಸ್ಟು ಲೆಟ್ಸ್ ಹ್ಯಾವ್ ಅ ಲಂಚ್. ಕೊರೊಯ್ಜಾವಾಗೆ ಬಂದು ಇಳಿದಿದ್ದೀವಿ. ಈಗ ಸಾಕಾಗೋಯ್ತು ಬಸ್ ಜರ್ನಿ. ಸಕುರ ನಿದ್ದೆ ಮಾಡ್ಕೊಂಡ ಈಗ ಊಟಕ್ಕೆ ಬಂದಿದ್ದೀವಿ. ರೆಸ್ಟೋರೆಂಟ್ ಇಲ್ಲೆಲ್ಲ ಸಣ್ಣ ಸಣ್ಣ ರೆಸ್ಟೋರೆಂಟ್ ಥರ ಇದೆ ರೆಸ್ಟೋರೆಂಟ್ಸ್ ಎಲ್ಲ. ಇಲ್ಲಿ ಸೋಬಾ ರೆಸ್ಟೋರೆಂಟ್ ಇದು. ಅಪ್ಪ ಓಯ್ ಚಾ ಕೊಟ್ಟಿದ್ದಾರೆ. ಓಯ್ ಚಾ ಆತನಿದ್ದೆ. ಮಮ್ಮ ಡಾಟರ್ ಮ್ಯಾಚಿಂಗ್
ಸೋಬಾ, ತೆಂಪುರ ಸೋಬಾ, ತೆಂಪುರ ಅಪ್ಪದು ಸೇಮ್ ಟು ಸೇಮ್, ಬೇಬಿಗೂ ಇದೆ. ಸೊ ಫೈನಲಿ ಊಟ ಎಲ್ಲ ಮಾಡ್ಕೊಂಡು ನಾವು ಅಲ್ಲಿಂದ ಟ್ರೈನ್ ಬುಕ್ಕಿಂಗ್ ಆಗಿತ್ತು, ಹತ್ಕೊಂಡು ಈಗ ನಾವು ಇಲ್ಲಿಂದ ONO ಸ್ಟೇಷನಿಗೆ ಬಂದು ONO ಸ್ಟೇಷನಿಂದ ಈಗ ನಮ್ಮ ಮನೆಗೆ ಕಶಿವಾಗೆ ಒಂದು ಎಕ್ಸ್ಪ್ರೆಸ್ ಟ್ರೈನ್ ಇದೆ. ನೀವು ನೋಡ್ಬೋದು, ನಾವು ಎಕ್ಸ್ಪ್ರೆಸ್ ಟ್ರೈನ್ ಅದನ್ನು ಕೂಡ ಬುಕ್ಕಿಂಗ್ ಮಾಡ್ಕೊಂಡೇ ಬರಬೇಕು. ಈ ಬುಲೆಟ್ ಟ್ರೈನ್ಗಿಂತನೂ ಚೆನ್ನಾಗಿದೆ ಎಕ್ಸ್ಪ್ರೆಸ್ ಟ್ರೈನು. ಇದರಲ್ಲಿ ಒಂದು ಏನಂದರೆ ಸೀಟ್ ಯಾವ್ದು ಖಾಲಿ ಇದೆ ಯಾವ್ದು ಖಾಲಿ ಇಲ್ಲ ಅಂತ ಅಂದ್ಬಿಟ್ಟು ನೀವು ಆರಾಮಾಗಿ ಅಲ್ಲಿ ತೋರಿಸಿರ್ತಾರೆ, ಅದು ಕಲರ್ ವೇರಿಯೇಷನ್ಸ್ ಆಗುತ್ತೆ. ನೀವು ಹೆಂಗೆ ಅಂದರೆ ಬಂದು ಇಲ್ಲಿ ಸೀಟ್ ಖಾಲಿ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಬಂದು ನೋಡೋಂಗಿರಲ್ಲ. ಮೇಲ್ಗಡೆ ಲೈಟ್ ನೋಡಿದ್ರೆ ಸಾಕು, ಗ್ರೀನ್ ಇತ್ತು ಅಂದರೆ ಸೀಟ್ ಬುಕ್ ಆಗಿದೆ ಅಂತ, ಅಕಸ್ಮಾತ್ ರೆಡ್ ಇತ್ತು ಅಂದರೆ ಸೊ ಅಲ್ಲಿ ಖಾಲಿ ಇರುತ್ತೆ, ನೀವು ಅಲ್ಲೋಗಿ ಕುತ್ಕೊಂಡು ಅಕಸ್ಮಾತ್ ಆಮೇಲೂ ಕೂಡ ಟಿಕೆಟ್ ತೊಗೊಬೋದು. ಓಕೆ, ದೆನ್ ಫೈನಲಿ ನಮ್ಮ ಸ್ಟೇಷನಿಗೆ ಬಂದ್ವಿ, ನಾವು ಮನೆಗೆ ರೀಚ್ ಆದ್ವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತಾನೆ ಇದಿಷ್ಟು ಆಗಿತ್ತು ನಮ್ಮ ಡೇ 3 ಟ್ರಿಪ್ಸು. ನೀವು ಯಾರಾದರೂ ಡೇ 2 ಡೇ 1 ಏನೇನು ಮಾಡಿದ್ವಿ ಅಂತ ನೋಡಿಲ್ಲ ಅಂದರೆ ಆ ವೀಡಿಯೋಸ್ನ ನೋಡ್ಕೊಂಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತಾನೆ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.